ಮಹಿಳೆಯರು ಕೊಡಿ 2,000 ರೂಪಾಯಿ 5,000 ರೂಪಾಯಿ ಕೋಟಿ ಹಗರಣ ಆಗಿದೆ. ಇವತ್ತು 187 ಕೋಟಿ ಲೂಟಿ ಮಾಡಿರೋಂತ ಒಬ್ಬ ಮನುಷ್ಯನನ್ನ ನೀವು ಸಚಿವ ಶಾಸಕರನ್ನ ಅಂದ್ರೆ ಎಂತ ದೌರ್ಭಾಗ್ಯ ನಮ್ಮದು. ಕುರ್ಚಿ ಬೇಕು, ಅದಕ್ಕೆ ಕುರ್ಚಿ ಬೇಕು, ಅಧಿಕಾರ ಬೇಕು. ಜನರ ಕಷ್ಟ ಬಗೆಹರಿಸಕ್ಕೆ ಯಾರು ಬರ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ. ಬೀಜ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಮ್ಮ ಕರ್ನಾಟಕ ಸ್ವಚ್ಛತೆ ಆಗಿರುತ್ತದೆ. ಕಳ್ಳ ಕಳ್ಳ ನಾಗೇಂದ್ರ ಕಳ್ಳ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ಕಳ್ಳರು. ನೆಕ್ಸ್ಟ್ 28ಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ 15 ಸೀಟು ಬರಲ್ಲ. ಬಿಜೆಪಿ ನಿಮ್ಮನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ. ನಾಗೇಂದ್ರ ಕಳ್ಳ. ವಾಲ್ಮೀಕಿ 187 ಕೋಟಿ ಹಗರಣ ಆಗಿದೆ. ಆಯ್ತಾ. ಆಮೇಲೆ ಮಹಿಳೆಯರು ಕೊಡಿ 2,000 ರೂಪಾಯಿ 5,000 ರೂಪಾಯಿ ಕೋಟಿ ಹಗರಣ ಆಗಿದೆ. ಇದೆಲ್ಲ ಕಾಂಗ್ರೆಸ್ ಪಕ್ಷ, ಫಸ್ಟ್ ಕಾಂಗ್ರೆಸ್ ಪಕ್ಷ. ವಾಲ್ಮೀಕಿ ದುಡ್ಡು ಕಳ್ತನ ಆಗಿದೆ. ಇವತ್ತಿನ ದಿವಸ ನಾನು ಹೇಳೋ ಮಾತು ಕರೆಕ್ಟಾಗಿ ಕೇಳಿ. ರೈತರಿಗೆ ಬಿಡದಿರಲ್ಲಿ ಅನ್ಯಾಯ ಆಗಿದೆ. ಇದೇ ತರ ಕರ್ನಾಟಕ ಬೆಂಗಳೂರು ಡೇರಿನಲ್ಲಿ ಇವತ್ತಿನ 30 ಇಂದ 40 ವರ್ಷ ಡೇರಿನಲ್ಲಿ ಗಾಡಿ ಹಾಕೋ ಜೀವನ ಮಾಡ್ತಾರೆ. ಇವತ್ತಿನ ತೆಗೆದವ್ರಿಗೆ ಅವ್ರಿಗೂ ಅನ್ಯಾಯ ಆಗಿದೆ. ಅವ್ರಿಗೆ ಅನ್ಯಾಯ ಕೇಳೋರು ಯಾರಿಲ್ಲ ಇದರಲ್ಲಿ. ಕಾಂಗ್ರೆಸ್ ಪಕ್ಷ ಫಸ್ಟ್ ಪಕ್ಷ. ಸ್ವಾಮಿಗಳ ದಯವಿಟ್ಟು ಕೇಳ್ತಾ ಇದ್ದೀನಿ ನೋಡಿ. ಇವತ್ತು ನಮ್ಮ ಬೆಂಗಳೂರು ಡೇರಿಯಲ್ಲಿ ಏನಿದೆ, ಗುತ್ತಿಗೆ ಕಾರ್ಮಿಕರು ಗುತ್ತಿಗೆ ಕಾರ್ಮಿಕರು 30 ವರ್ಷದಿಂದ ಇವತ್ತು ಹಾಕೊಂಡು ಜೀವನ ನಡೆಸ್ಕೊಳ್ತಾ ಇದ್ರು. ಮೊನ್ನೆ ಒಂದು ಏಕ್ದಮ್ ಬಂದ್ಬಿಟ್ಟು ಡಿ ಕೆ ಸುರೇಶ್ ಅವರು ಗಾಡಿ ಬಿಟ್ಟಿದ್ದಾರೆ. ಅಳುಬ್ರೇನ ಬೇಕಾಗಿತ್ತು, ಅದು ನಂಬ್ಕೊಂಡು ಜೀವನ ಮಾಡ್ತಾವ್ರೆ. ಅವ್ರಿಗೆ ಅವ್ರ ನ್ಯಾಯ ಸಿಗ್ತಿಲ್ಲ. ಸಿಗ್ತಾ ಇಲ್ಲ. ರೈತರು ನ್ಯಾಯ ಸಿಗ್ತಾ ಇಲ್ಲ. ಬಿಡದಿ ರೈತರು ಸಿಗ್ತಿಲ್ಲ. ಇವತ್ತು ಸರ್ಕಾರ ಪಕ್ಷ ಸರ್ಕಾರ ಆಗಿದೆ. ಇದನ್ನ ತಡೆಗಟ್ಟೋದಕ್ಕೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬೇಕು. ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಮ್ಮ ಕರ್ನಾಟಕ, ನಮ್ಮ ರಾಜ್ಯ ಸರ್ಕಾರ ಸ್ವಚ್ಛತೆ ಆಗಿರುತ್ತದೆ. ಇವತ್ತು ಏನಂತ ಸರ್ಕಾರದಲ್ಲಿ ರೋಡ್ಗಳು ಸರಿ ಮಾಡಿಲ್ಲ. ಆಮೇಲೆ ಕಸ ಮುಕ್ತ ಪ್ರದೇಶ ಮಾಡಿಲ್ಲ. ನಮ್ಗೆ ಸರ್ಕಾರ ಏನು ಕೇಳ್ತೀರ ಅಂದ್ರೆ, ನಮ್ಗೆ ಯಾವುದೇ ಸವಲತ್ತು ಬೇಡ, ಫಸ್ಟ್ ಕಸ ಮುಕ್ತ ಪ್ರದೇಶ ಮಾಡಿ ಸಾಕು. ಆಮೇಲೆ ಗುಂಡಿಗಳು ಮುಚ್ಚಿ ಎಷ್ಟೋ ಜನ ಕೈಕಾಲು ಮುಟ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅಂಥವ್ರಿಗೆ ಯಾವ ಸವಲತ್ತು ಕೊಡ್ತಾ ಇಲ್ಲ. ಯಾವ ಸವಲತ್ತು ಸರ್ಕಾರ ಕೊಡ್ತಾ ಇಲ್ಲ. ಈ ಸರ್ಕಾರ ಇದೆ ಎಲ್ಲ ಬರೋದು ನೋಡ್ತಾ ಇದೆ, ಜನರಿಗೆ ಕೊಡೋದು ನೋಡ್ತಾ ಇಲ್ಲ. ದಯವಿಟ್ಟು ಸರ್ಕಾರನ ಬದಲಾವಣೆ ಮಾಡಬೇಕು ಅಂತ ನಾವು ಜನರಲ್ ಮನವಿ ಮಾಡ್ಕೊತಿದ್ರಿ. ಯಾವುದೇ ಕಾರಣಕ್ಕೂ ಈ ಪಕ್ಷ ನೆಕ್ಸ್ಟ್ 28ಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ 15 ಸೀಟು ಬರಲ್ಲ ಅಂತ ನಾನು ಕೊನೆಗೆ ಹೇಳ್ತಾ ಇದ್ದೀನಿ. ನಾನು ಬಿಜೆಪಿ ಕಾರ್ಯಕರ್ತ. ನಾನು ಹಿಂದೂ ಪಕ್ಷ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಬನ್ನಿ ಬಿಡ್ದಿನ ಜನ ಬಿಡ್ದಿನಲ್ಲಿ ರೈತರು ಅಳ್ತಾವ್ರು ಕುತ್ಕೊಂಡು. ಇದೇ ನೀವು ಬೆಂಗಳೂರಿಗೆ ಸರ್ಕಾರಕ್ಕೆ ಬನ್ನಿ, ಬೆಂಗಳೂರು ಬನ್ನಿ, ಅಲ್ಲಿ ಗುತ್ತಿಗೆ ಕಾರ್ಮಿಕ ಓನರ್ಗೂ ಅಳ್ತಾವ್ರೆ. ಇವತ್ತು ಬಂದ್ಬಿಟ್ಟು ಏಕ್ದಮ್ ಡೈರಿ ಗಾಡಿಗಳು ಹಾಕ್ಬಿಟ್ರೆ ಅವ್ರು ಜೂನ್ ಹೆಂಗೆ ಮಾಡ್ಬೇಕು ಅದನ್ನ ಕೇಳಕ್ಕೆ ಯಾರಿಗೆ ತಾಕತ್ತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರಿಗೆ ಕುರ್ಚಿ ಬೇಕು, ಅದಕ್ಕೆ ಕುರ್ಚಿ ಬೇಕು, ಅಧಿಕಾರ ಬೇಕು. ಜನರ ಕಷ್ಟ ಬಗೆಹರಿಸಕ್ಕೆ ಯಾರು ಬರ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, 2028ಕ್ಕೆ ದಯವಿಟ್ಟು ಬಿಜೆಪಿನ ಕೆಲಸ, ನಿಮ್ಮ ಕೆಲಸನ ಮನೆಗೆ ಬಂದು ನಾವು ಮಾಡ್ಕೊಡ್ತೀವಿ. ನಿಮ್ಮ MLA ಯಾರು ನೀವು ಕೆಲಸ ಕೊಡ್ತಾರೆ ಬಂದು ಕೆಲಸ ಮಾಡ್ಕೊಂಡು ಅವನ್ ಕೇಳೋ ಅಧಿಕಾರ ನಿಮ್ಗಿದೆ. ಯಾವುದೇ ಕಾರಣಕ್ಕೂ ಪಕ್ಷ ಬರಲ್ಲ ಬಿಜೆಪಿ. ಇದು 22ಕ್ಕೆ ಕಾಂಗ್ರೆಸ್ ಪಕ್ಷ ಬರಲ್ಲ, ಬಿಜೆಪಿ ಪಕ್ಷನೇ ಬರೋದು ಅಧಿಕಾರಕ್ಕೆ. ಇವತ್ತು ಭ್ರಷ್ಟ ಸರ್ಕಾರವನ್ನ ನಾವೆಲ್ಲರೂ ರಿಸೀವ್ ಮಾಡ್ಕೊಂಡು ಒದ್ದಾಡ್ತಿದೀವಿ ಅನ್ನೋದಕ್ಕೆ ಕಾರಣ ಇವತ್ತು ನಾವಷ್ಟೇ ಅಲ್ಲ, ಸಾರ್ವಜನಿಕರು ಸಹ ಹೇಳ್ತಾ ಇದ್ದಾರೆ. 187 ಕೋಟಿ ಕದ್ದಿರೋನ್ನ ನಾವೊಬ್ರು ಸಂಸದರನ್ನಾಗಿ ಅವರು ಆಯ್ಕೆ ಮಾಡ್ತಾರೆ. ಅಷ್ಟೇ ಅಲ್ಲ, 108ನ ನಾನು ಇವತ್ತು ಸರ್ಕಾರ ಏನೋ ಬದಲಾವಣೆ ಮಾಡ್ತಾರೆ ಅಂತಂದ್ರೆ ರೈತರಿಗೆ ಒಂದು ದೊಡ್ಡ ಬದಲಾವಣೆ ತರ್ತಾ ಇದ್ದಾರೆ. ಅದಾದ್ಮೇಲೆ ದಲಿತರಿಗೆ ಒಂದು ದೊಡ್ಡ ಬದಲಾವಣೆ ತರ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಬದಲಾವಣೆ ತರ್ತಾ ಇದ್ದಾರೆ. ಯಾವ ರೀತಿ ಬದಲಾವಣೆ ತರ್ತಾ ಇದ್ದಾರೆ ಅಂತಂದ್ರೆ, ತಮ್ಮ ಮನೇಲಿರೋ ಹೆಣ್ಮಕ್ಳಿಗೆ ಸೇಫ್ಟಿ ಮಾಡ್ಕೊಂಡು ಬೇರೆ ಹೆಣ್ಣು ಮಕ್ಕಳಿಗೆ ನೀವು ಒಂದು ಬಸ್ ಚಾರ್ಜ್ ಕಡಿಮೆ ಅಂತ ಹೇಳಿ, ಉಚಿತ ಅಂತ ಹೇಳಿ ಇವಾಗ ಬಸ್ ಚಾರ್ಜ್ ನ ಜಾಸ್ತಿ ಮಾಡಿದ್ರಿ. ಅದಾದ್ಮೇಲೆ ಇವಾಗ ಏನಂತ ಹೇಳ್ತಾ ಇದ್ರೆ, ಮನೆ ಹತ್ರ ಯಾರು ಕಾರ್ಗಳು ನಿಲ್ಸಂಗಿಲ್ಲ, ವಾಹನಗಳು ನಿಲ್ಸಂಗಿಲ್ಲ. ಅಲ್ಲ ರೀ, ನೀವ್ ಏನ್ ಮಾಡ್ತಾ ಇದ್ದೀರಾ ಸರ್ಕಾರದಲ್ಲಿ ಅನ್ನೋದು ಒಂದು ಚೂರು ನಿಮಗೆ ಜ್ಞಾನ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ನೀವ್ ಅನ್ಕೊಂಡಿದ್ದೀರಾ ಸರ್ಕಾರ ನಿಮ್ದೇ ಸರ್ಕಾರ, ನೀವ್ ನಡೆದಂಗೆ ದಾರಿ. ಆದ್ರೆ ಸರ್ಕಾರ ಅಂದ್ರೆ ಪ್ರಜೆಗಳಿಗೋಸ್ಕರ ಸರ್ಕಾರ ಇರೋದು. ಆದ್ರೆ ನೀವ್ ನಡೆಸಿರೋದು ನಿಮ್ಮ ಆಲೋಚನೆಗೆ ತಕ್ಕಂತೆ ಸರ್ಕಾರ ನಡೆಸ್ತಾ ಇದ್ದೀರಾ. ಇವತ್ತು 187 ಕೋಟಿ ಲೂಟಿ ಮಾಡಿರೋಂತ ಒಬ್ಬ ಮನುಷ್ಯನನ್ನ ನೀವು ಸಂಸದರನ್ನಾಗಿ ಮಾಡ್ತೀರಾ ಅಂದ್ರೆ, ನಿಮ್ಮ ವಿದ್ಯೆ ಸಚಿವ ಶಾಸಕರನ್ನಾಗಿ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಆಲೋಚನೆ ಎಷ್ಟು ದೊಡ್ಡದಿದೆ ಅಂತ ನೋಡ್ಕೊಳ್ಳಿ. ನಿಮ್ಮಂತವ್ರನ್ನ ನಾವು ರಿಸೀವ್ ಮಾಡ್ಕೋಬೇಕು ಅಂತಂದ್ರೆ ಎಂತ ದೌರ್ಭಾಗ್ಯ ನಮ್ಮದು ಅಂತ. ಆದ್ರೆ ಒಂದಂತೂ ನೆನ್ಬಿಟ್ಕೊಳ್ಳಿ, ಯಾರು ಇವತ್ತು ಸಾರ್ವಜನಿಕರು ದಡ್ರಲ್ಲ. ಯಾಕಂದ್ರೆ ಇವತ್ತು ಮೀಡಿಯಾ ಅಷ್ಟು ಫಾಸ್ಟ್ ಇದೆ. ಇವತ್ತು ನೀವು ಇಲ್ಲಿ ಏನೇ ಮಾಡಿದ್ರು ಇಡೀ ಜಗತ್ತಕ್ಕೆ, ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರಪಂಚ ಗುಂಡುಗಿರೋದ್ರಿಂದ ತಪ್ಪು ಮಾಡಿದೊಂದು ಸಿಕ್ಕಾಕೊಳ್ಳೇಬೇಕು. ಹಾಗೆ ನೀವು ಮಾಡ್ತಿರೋ ಇದು ಒಂದು ಭ್ರಷ್ಟಾಚಾರ. ಕೇವಲ ಇದೊಂದಷ್ಟೇ ಅಲ್ಲ, ಪ್ರತಿ ಒಂದರಲ್ಲೂ ಸಾರ್ವಜನಿಕರಿಗೆ ನೀವು ಹಿಂಸೆ ಕೊಡ್ತಾ ಇದ್ದೀರಾ ಹೊರತು ಯಾವುದೇ ರೀತಿಯಾದಂತಹ ಅವ್ರಿಗೆ
ನೆಮ್ಮದಿಯನ್ನ ಕೊಡ್ತಿಲ್ಲ. ನಿಮ್ಮ ಸರ್ಕಾರ ಇಲ್ಲಿಗೆ ಮುಕ್ತಾಯ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಇನ್ನೂ ನೀವು ಇದೇ ರೀತಿ ದುಸ್ಸಾಹಸಕ್ಕೆ ನೀವು ಕೈ ಹಾಕಿದ್ರೆ ಕೇವಲ ಇವತ್ತು ಪಕ್ಷದ ಒಂದು ಕಾರ್ಯಕರ್ತರು ಮುಂದೆ ಬಂದಿದ್ದಾರೆ, ನಾಳೆ ಇಡೀ ಸಾರ್ವಜನಿಕರು ನಿಮ್ಮ ಎದುರು ಬೀಳ್ಬೇಕಾಗತ್ತೆ. ಸೊ ಈ ಒಂದು ಆಕ್ರೋಶಕ್ಕೆ ನೀವು ಗುರಿ ಆಗಬಾರ್ದು ಅಂತಿದ್ರೆ ಇನ್ನು ಮುಂದೆ ನೀವು ಮಾಡ್ತಿರೋ ತಿದ್ದುಗಳನ್ನ ನೀವು ತಿದ್ದುಕೊಳ್ದೆ ಹೋದ್ರೆ ತಿದ್ದಿಸಕ್ಕೆ ನಮ್ಮ ಬಿಜೆಪಿ ಪಕ್ಷ ಇದೆ, ಕಾರ್ಯಕರ್ತರಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತೀಯರು ನಾವೆಲ್ಲರೂ ಗಟ್ಟಿಗಿದ್ದೀವಿ, ನಿಮ್ಮನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ. ಈಗಲೇ ನಿಮ್ಮ ತಪ್ಪನ್ನ ತಿದ್ಕೊಳ್ಳಿ ಅಂತ ಹೇಳ್ತಾ ನಾವು ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ನಾವೆಲ್ಲರೂ ಒಂದು, ನಾವೆಲ್ಲರೂ ಇಂದು. ಯಾವತ್ತೇ ಆದ್ರೂ ಸಾರ್ವಜನಿಕರಿಗೋಸ್ಕರ ಪ್ರಜೆಗಳಿಗೋಸ್ಕರ ಇರೋ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಭಾರತೀಯ ಜನತೆಗೋಸ್ಕರ ನಾವೆಲ್ಲರ ಕಾರ್ಯಕರ್ತರು ಸದಾ ಸಿದ್ಧವಾಗಿರ್ತೀವಿ. ಇದು ನಿಮ್ಮ ನೆನಪಲ್ಲಿರ್ಲಿ ಅಂತ ಹೇಳ್ತಾ ನಾನು ನಿಮ್ಗೆ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ, ಕಳ್ಳ 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 ನಾಗೇಂದ್ರ ಕಳ್ಳ. ಕೇವಲ ನಾಗೇಂದ್ರ ಒಬ್ಬ ಕಳ್ಳ ಅಲ್ಲ, ಸರ್ಕಾರ ನಡೆಸ್ತಿರೋ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ರು ಕಳ್ಳರು. ನಿಮ್ಮೆಲ್ಲರನ್ನ ಬಡಿದಕ್ಕೆ ನಮ್ಮ ಭಾರತೀಯರು ನಿಂತಿದ್ದಾರೆ. ಎಚ್ಚರಿಕೆ.